ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಶ್ವಿನಿಗೆ ಶೂರಿಟಿ ಕೊಟ್ಟಿರೋರು ಯಾರು ಅಂತ ಮನೆಯವರೆಲ್ಲರೂ ತಲೆ ಕೆಡಿಸ್ಕೊತಿರ್ತಾರೆ. ಆ ಅಶ್ವಿನಿ ಸಾಮಾನ್ಯವಾಗಿರುವಂತವಳಲ್ಲ. ಯಾಕಂದ್ರೆ ಅವಳು ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೆ ಡಾಕ್ಟರ್ ಹತ್ರ ಏನ್ ಹೇಳ್ತಿದ್ಲು ಗೊತ್ತಾ? ಈ ಹಾಸ್ಪಿಟಲ್ ಕಡೆಯಿಂದ ನನ್ಗಿನ್ನೂ ಹುಷಾರಾಗಿಲ್ಲ ಅಂತ ಅಜಿತ್ಗೆ ಹೇಳಿದ್ರಿ ಅಂದ್ರೆ ಇಡೀ ಬೆಂಗಳೂರಲ್ಲಿ ಯಾವ ಹಾಸ್ಪಿಟಲ್ ಇಷ್ಟ ಆಗುತ್ತೆ ಅಂತ ಹೇಳಿ, ನಾನು ಆ ಹಾಸ್ಪಿಟಲ್‌ನ ನಿಮ್ಗೆ ಕೊಡ್ತೀನಿ ಅಂತ ಡಾಕ್ಟರ್ ಹತ್ರ ಹೇಳ್ತಿದ್ಲು ಅಂತ ಅಜಿತ್ ಹೇಳ್ಬೇಕಾದ್ರೆ ಅದನ್ನೆಲ್ಲ ಕೇಳಿ ಮನೆಯವ್ರಿಗೆ ಶಾಕ್ ಆಗತ್ತೆ. ಇದು ಫಿನಾನ್ಷಿಯಲಿ ಅಥವಾ ಯಾರ್ ಪರಿಚಯನೇ ಇಲ್ದೆ ಈ ಮಾತುಗಳು ಒಬ್ರು ಬಾಯಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಯೋಚನೆ ಪ್ರಕಾರ ಅವಳ ಹಿಂದೆ ತುಂಬಾ ದೊಡ್ಡ ಕೈಗಳಿದಾವೆ. ಅದ್ಯಾರು ಅಂತ ಕಂಡುಹಿಡಿಬೇಕು ಅಷ್ಟೇ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಹೌದಾ, ಹಾಗಾದ್ರೆ ಅವಳ ಹಿಂದೆ ಯಾರೋ ಇದ್ದಾರೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನೊಂದ್ ಸ್ವಲ್ಪ ದಿವ್ಸ ನನ್ ಕಸ್ಟಡಿಲಿ ಏನಾದ್ರೂ ಇದ್ದಿದ್ರೆ ಅವಳು ಯಾರು, ಅವಳ ಹಿನ್ನೆಲೆ ಏನು ಅನ್ನೋದನ್ನ ನಾನು ಬಾಯಿ ಬಿಡಿಸ್ತಾ ಇದ್ದೆ. ಆದ್ರೆ ಜಸ್ಟ್ ಮಿಸ್ ಅಲ್ಲಿ ಅವಳಿಗೆ ಬೇಲ್ ಸಿಕ್ಬಿಡ್ತು. ಈ ಮೂಮೆಂಟ್ ಅಲ್ಲಿ ಅವಳು ಬೇಲ್ ಸಿಕ್ಕಿ ಗೆದ್ದಿದೀನಿ ಅಂತ ಅನ್ಕೊಳ್ಬೋದು. ಆದ್ರೆ ಯಾವ್ದೇ ಕಾರಣಕ್ಕೂ ಅವಳಿಗೆ ಶಿಕ್ಷೆ ಕೊಡಿಸ್ದೆ ನಾನಂತೂ ಸುಮ್ನಿರೋದಿಲ್ಲ ಅಂತ ಅಜಿತ್ ಹೇಳ್ತಿರ್ತಾನೆ. ಸಾಹೇಬ್ರೆ, ಇಷ್ಟಕ್ಕೆಲ್ಲ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ನೀವ್ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಮನೇಲಿರೋ ನಮ್ಗೆ ಕೈ ಕಾಲೇ ಆಡೋದಿಲ್ಲ. ಅಲ್ಲ, ಆ ಅಶ್ವಿನಿ ಏನ್ ಮಹಾ ಅಂತ ಅವಳ ಅಪ್ಪನಂತ ರಾಣನ್ನೇ ಹಿಡ್ದು ಕಂಬಿ ಹಿಂದೆ ಕೊಳೆಯೋ ರೀತಿ ಮಾಡಿದೀರಾ. ಇವತ್ತು ಮುದ್ದೆ ತಿನ್ಕೊಂಡ್ ಬಿದ್ದಿದಾನ ಅವನು. ಆ ಭದ್ರ ರಾಣನಂತವನ್ನೇ ಹಿಡ್ದಿದ್ದೀರಂತೆ. ಇನ್ನು ಈ ಫ್ರಾಡ್ ಯಾವ ಲೆಕ್ಕ ನಿಮ್ಗೆ? ಖಂಡಿತವಾಗ್ಲು ಇವತ್ತಲ್ಲ ನಾಳೆ ಆ ಫ್ರಾಡ್ಗೆ ನೀವು ಶಿಕ್ಷೆನ ಕೊಡಿಸ್ತೀರಾ. ಆ ನಂಬಿಕೆ ನಮ್ಮೆಲ್ರಿಗೂ ಇದೆ ಅಂತ ಹೇಳಿ ಭೂಮಿ ಅಜಿತ್ಗೆ ಸಮಾಧಾನ ಮಾಡ್ತಿರ್ತಾಳೆ. ಈ ಕಡೆ ಅಜಿತ್ ರೂಮಿಗ್ ಬಂದು ಮೊಬೈಲ್ ಅಲ್ಲಿ ಭೂಮಿ ಫೋಟೋನ ನೋಡ್ಕೊಂಡು ಕುತ್ಕೊಂಡಿರ್ತಾನೆ. ಹಾಗೆ ಭೂಮಿ ತಾನ್ ಎಲ್ಲಿ ಹುಟ್ಟಿದ್ದು ಅನ್ನೋದನ್ನ ಹೇಳುವಾಗ ಒದ್ದಾಡಿದ್ದನ್ನ ಅಜಿತ್ ನೆನ್ಸ್ಕೊತಿರ್ತಾನೆ. ಹಾಗೆ ಭೂಮಿ ಕೇಳಿದ ಪ್ರಶ್ನೆನ ನೆನ್ಸ್ಕೊಂಡು ಅಜಿತ್ಗೆ ಟೆನ್ಷನ್ ಆಗ್ತಿರತ್ತೆ. ಯಾಕೆ ಇವಳು ತಂದೆ ತಾಯಿನ ಹುಡುಕ್ಬೇಕು ಅಂತ ಕೇಳ್ತಾ ಇದ್ಲಲ್ಲ, ಯಾರ್ ಬಗ್ಗೆ ಕೇಳ್ತಿದ್ಲು ಅಂತ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಹಾಗಾದ್ರೆ ನನ್ ಭೂಮಿ ನಿಜವಾಗ್ಲೂ ಭಾಗ್ಯಮ್ಮ ಮತ್ತೆ ವೀರಣ್ಣನ್ ಮಗಳು ಅಲ್ಲ ಅಂತ ಡೌಟ್ ಪಟ್ಟಿದ್ದು ನಿಜನಾ? ಹಾಗಾದ್ರೆ ಭೂಮಿ ಹೆತ್ತ ಅಪ್ಪ ಅಮ್ಮ ಬೇರೆ ಯಾರಾದ್ರೂ ಇದಾರಾ? ಭೂಮಿ ಅವಳ ಹೆತ್ತ ತಂದೆ ತಾಯಿನ ಹುಡ್ಕೋದ್ ಹೇಗೆ ಅಂತ ನನ್ನ ಹತ್ರ ಬಂದ್ ಕೇಳಿದ್ಲಾ? ಅಥವಾ ಮನಸ್ವಿನಿನ ದೃಷ್ಟಿಲಿಟ್ಕೊಂಡು ಮನಸ್ವಿನಿ ಅವ್ರ ತಂದೆ ತಾಯಿನ ಹೇಗ್ ಹುಡುಕ್ಬೋದು ಅಂತ ನನ್ನ ಹತ್ರ ಬಂದ್ ಕೇಳಿದ್ಲಾ? ಇವಾಗ ಇದ್ರ ಬಗ್ಗೆ ಅವಳನ್ನೇನಾದ್ರೂ ನಾನ್ ಕೇಳ್ದೆ ಅಂತಂದ್ರೆ ಪಕ್ಕ ಅವಳು ಬಾಯ್ ಬಿಡೋದಿಲ್ಲ. ಆದ್ರೆ ಈ ವಿಚಾರನ ಹೇಗ್ ತಿಳ್ಕೊಳ್ಳೋದು? ಇದಕ್ಕೆಲ್ಲ ಉತ್ತರ ಕೊಡೋದಿಕ್ಕೆ ಇರೋ ಒಬ್ರೇ ಒಬ್ರು ಪರ್ಸನ್ ಅಂದ್ರೆ ಅದು ಭಾಗ್ಯಮ್ಮ. ನಾಳೆನೆ ಹೋಗಿ ಅವ್ರನ್ನ ಮೀಟ್ ಆಗ್ಬೇಕು ಅಂತ ಅಜಿತ್ ಅವನೇ ಹೇಳ್ಕೊಳ್ಳೋ ಅಷ್ಟ್ರಲ್ಲಿ ಅಜಿತ್ಗೆ ಕಾಲ್ ಬರುತ್ತೆ. ಹೈಯರ್ ಆಫೀಸರ್ ಅಜಿತ್ಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ. ಅಜಿತ್ ಟೆನ್ಷನ್ ಅಲ್ಲಿ ಸರಿ ಆಯ್ತು ಸರ್, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಭೂಮಿ ಅಲ್ಲಿಗ್ ಬರ್ತಾಳೆ. ಯಾಕ್ ಸಾಹೇಬ್ರೆ ಇಷ್ಟೊಂದ್ ಟೆನ್ಷನ್ ಅಲ್ಲಿ ಇದೀರಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಭೂಮಿ, ನಿಮ್ ತಾಯಿಗೆ ಹುಷಾರಿಲ್ವಂತೆ, ಆದಷ್ಟು ಬೇಗ ನಿನ್ನನ್ನ ನೋಡ್ಬೇಕು ಅಂತ ಅಂತ ಅಜಿತ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಭೂಮಿಗೆ ಶಾಕ್ ಆಗತ್ತೆ. ಹಾಗೆ ಅಳ್ತಾ ಅಳ್ತಾ, ಏನ್ ಸಾಹೇಬ್ರೆ, ಏನ್ ಹೇಳ್ತಾ ಇದೀರಾ ನೀವು? ಅಮ್ಮಂಗೇನಾಯ್ತು? ಅವ್ರಿಗೆ ತುಂಬಾ ಹುಷಾರಿಲ್ವಂತ? ಅಯ್ಯೋ ಪಾಪ, ಅವ್ರಿಗೆ ನಂದೇ ಚಿಂತೆ ಸಾಹೇಬ್ರೆ. ಅಲ್ಲಿ ಆಸ್ಪತ್ರೆಗೆ ತೋರ್ಸೋದಕ್ಕೆ ವ್ಯವಸ್ಥೆ ಎಲ್ಲ ಇದೆಯಾ ಅಂತ ಭೂಮಿ ಗಾಬರಿಯಿಂದ ಕೇಳ್ಬೇಕಾದ್ರೆ, ಭೂಮಿ ರಿಲ್ಯಾಕ್ಸ್, ಆ ತರದ್ದೆಲ್ಲ ಏನೂ ಆಗಿಲ್ಲ, ರಿಲ್ಯಾಕ್ಸ್ ಆಗು ಅಂತ ಅಜಿತ್ ಭೂಮಿನ ಸಮಾಧಾನ ಮಾಡ್ತಿರ್ತಾನೆ. ಅದು ಹಾಗಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ಬೇಕಾದ್ರೆ, ನೋಡು ಭೂಮಿ, ಆ ರೀತಿ ಏನೂ ಆಗೋದಿಲ್ಲ, ಅವ್ರಿಗೆ ಸ್ವಲ್ಪ ಜ್ವರ ಬಂದಿದ್ಯಂತೆ ಅಷ್ಟೇ. ಈಗ ಹುಷಾರಿಲ್ದಿರೋ ಟೈಮಲ್ಲಿ ಅವ್ರು ನಿನ್ನನ್ನ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಿನ್ನನ್ನ ಬರೋದಕ್ಕೆ ಹೇಳ್ತಾ ಇರೋದಷ್ಟೇನೆ. ಬಾ, ನಾನ್ ನಿನ್ ಜೊತೆ ಇರ್ತೀನಿ, ಹೋಗ್ ಬರೋಣ ಅಂತ ಅಜಿತ್ ಹೇಳಿ ಭೂಮಿನ ಕರ್ಕೊಂಡೋಗ್ತಾನೆ. ಈ ಕಡೆ ಸಂಗೀತ ಅವರು ಅಜಿತ್ ಮತ್ತೆ ಭೂಮಿ ಇಬ್ರು ಬಂದಿಲ್ವಲ್ಲ ಅಂತ ಟೆನ್ಷನ್ ಅಲ್ಲಿ ಹಾಗೆ ಯೋಚನೆ ಮಾಡ್ತಿರ್ತಾರೆ. ಸೀದಾ ಶ್ರವಣ್ ಹತ್ರ ಬಂದು, ಲೋ ಶ್ರವಣ, ಅಜಿತ್ ಮತ್ತೆ ಭೂಮಿ ಇಬ್ರು ಭಾಗ್ಯಮ್ಮನ್ ನೋಡೋದಿಕ್ಕೆ ಅಂತ ಹೋಗಿದ್ರಲ್ವಾ, ನಾವು ಅವ್ರ ಜೊತೆ ಹೋಗಿದಿದ್ರೆ ಚೆನ್ನಾಗಿರ್ತಿತ್ತು ಕಣೋ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಅಕ್ಕ, ನಾವು ಬರ್ತೀವಿ ಅಂತ ಹೇಳಿದ್ವಲ್ಲಕ್ಕ, ಅವನೇ ತಾನೇ, ಯಾರು ಬರದ್ ಬೇಡ, ಇವಾಗ ನಾನೇ ಹೋಗ್ ಬರ್ತೀನಿ ಅಂತ ಹೇಳಿದ್ದು ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಆದ್ರೂ ಪಾಪ ಕಣೋ, ಏನಾಗಿದ್ಯೋ ಏನೋ, ಒಂದ್ಸಲಿ ಅಜಿತ್ಗೆ ಫೋನ್ ಮಾಡಿ ಕೇಳೋ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಈಗಷ್ಟೇ ಮಾಡಿದ್ದೆ ಅಮ್ಮ, ವಾಪಸ್ ಬರ್ತಾ ಇದಾರಂತೆ, ಮನೆಗ್ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳ್ದ. ಭಾಗ್ಯಮ್ಮಂಗೇನಾದ್ರೂ ಹುಷಾರಿರ್ಲಿಲ್ಲ ಅಂದಿದ್ರೆ ಭೂಮಿ ಇಷ್ಟೊತ್ತಿಗೆ ಬಂದ್ಬಿಡ್ತಿರ್ಲಿಲ್ವಾ? ಸುಮ್ನೆ ಯಾಕೆ ನೀವೆಲ್ಲ ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಅಂತ ಶ್ರವಣ್ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಭೂಮಿ ಮತ್ತೆ ಅಜಿತ್ ಮನೆಗ್ ಬರ್ತಾರೆ. ಬಂದ್ರಲ್ಲ ಅವ್ರೇನೆ ಅಂತ ಶ್ರವಣ್ ಹೇಳ್ತಿರ್ತಾರೆ. ಭೂಮಿ, ಯಾಕಮ್ಮ ಬೇಜಾರಲ್ಲಿದ್ಯಾ?
ಅಮ್ಮ ಹೇಗಿದಾರಿವಾಗ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಅಮ್ಮಂಗೆ ತುಂಬಾನೇ ಹುಷಾರಿಲ್ವಂತೆ. ಜ್ವರದ್ ತಾಪ ಜಾಸ್ತಿ ಆಗಿ ನನ್ ಹೆಸರನ್ನ ಕನ್ವರ್ಸ್ತಿದ್ರಂತೆ. ಅಷ್ಟೇ ಅಲ್ಲ, ಮೊನ್ನೆ ಎಲ್ಲ ಲೋ ಬಿಪಿ ಆಗಿತ್ತಂತೆ. ಅಮ್ಮಂಗೆ ಈ ಟೆನ್ಷನ್ ಎಲ್ಲ ತಡ್ಕೊಳೋದಕ್ ಆಗೋದಿಲ್ಲ. ಅದ್ರಲ್ಲೂ ಅಪ್ಪನ ಆರೋಪದ ಕೇಸಲ್ಲಿ ಅವ್ರು ಹೋಗಾದ್ಮೇಲೆ ಅವ್ರ ಆರೋಗ್ಯದ ಸ್ಥಿತಿ ತುಂಬಾನೇ ಹದಗೆಟ್ಟಿದೆ. ಅದ್ ಯಾವತ್ತು ಅಮ್ಮ ಹೊರಗಡೆ ಬರ್ತಾರೋ ಅವತ್ತೇ ಅಮ್ಮನ್ಗೂ ನೆಮ್ಮದಿ, ನನಗೂ ನೆಮ್ಮದಿ ಅಂತ ಭೂಮಿ ಹೇಳ್ಬೇಕಾದ್ರೆ ಆ ದೇವ್ರು ನಿಮ್ಗ್ ಯಾಕೆ ಇಷ್ಟೊಂದ್ ಪರೀಕ್ಷೆಗಳನ್ನ ಕೊಡ್ತಿದಾರೋ ನನ್ಗಂತೂ ಗೊತ್ತಿಲ್ಲ. ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಎಲ್ರೂ ಸೇರಿ ಅವ್ರನ್ನ ನೋಡ್ಕೋಬಹುದು. ಆದ್ರೆ ನಿಮ್ ತಾಯಿ ವಿಷಯ ಆ ರೀತಿ ಅಲ್ಲ. ಪಾಪ ಅವ್ರು ಜೈಲಲ್ಲಿದ್ದಾರೆ. ಹೆತ್ತ ಮಗಳು ಕಣ್ಮುಂದೆನೇ ಇದ್ರು ಮಗಳು ಕೈಯಿಂದ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಅವ್ರಿಗಿಲ್ಲ. ಯಾವ ತಾಯಿಗೂ ಈ ಸ್ಥಿತಿ ಬರ್ಬಾರ್ದು ಭೂಮಿ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಸಮಾಧಾನ ಮಾಡ್ಕೋ ಭೂಮಿ. ಆದಷ್ಟು ಬೇಗ ನಿಮ್ ತಾಯಿನ ಬಿಡಿಸೋ ಜವಾಬ್ದಾರಿ ನಂದು ಅಂತ ಅಜಿತ್ ಭೂಮಿನ ಸಮಾಧಾನ ಮಾಡ್ತಿರ್ತಾನೆ. ನೋಡಮ್ಮ ಭೂಮಿ, ನಿಮ್ ತಾಯಿ ವಿರುದ್ಧ ನಾನು ಕೇಸ್ ತಗೊಂಡಿದೀನಿ ಅಂತ ನೀನೇನ್ ಹೆದರ್ಬೇಡ. ನಾನು ನನ್ ಕರ್ತವ್ಯನ ಮಾಡ್ತಾ ಇದೀನಷ್ಟೇ. ನಿಮ್ ತಾಯಿ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ. ಅವರು ನಿರಪರಾಧಿ ಅಂತ ನನ್ಗೆ ಎವಿಡೆನ್ಸ್ ಮೂಲಕ ಗೊತ್ತಾದ್ರೆ ನಾನ್ ಖಂಡಿತ ಅವ್ರನ್ನ ಆಚೆ ಕರ್ಕೊಂಡ್ ಬರ್ತೀನಿ. ನಾನ್ ಯಾವತ್ತಿದ್ರು ನ್ಯಾಯದ ಪರ. ಅದು ನ್ಯಾಯ ಅಂತ ನನಗೆ ಮನವರಿಕೆ ಆದ್ರೆ ಸಾಕು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಸರಿನಾ ಅಂತ ಶ್ರವಣ್ ಹೇಳ್ದಾಗ ಸರಿ ಆಯ್ತು ಅಂತ ಭೂಮಿ ತಲೆ ಆಡಿಸ್ತಾಳೆ. ಭೂಮಿ, ನೀನ್ ಹೋಗಿ ಸುಧಾರ್ಸ್ಕೊ. ನಾಳೆ ನಾಡಿದ್ರಲ್ಲಿ ನಾವೆಲ್ರೂ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರೋಣ ಅಂತ ಅಜ್ಜಿ ಹೇಳ್ದಾಗ ಸರಿ ಅಜ್ಜಿ ಅಂತ ಹೇಳಿ ಭೂಮಿ ಅಜಿತ್ ಜೊತೆ ರೂಮ್ಗೆ ಹೋಗ್ತಾಳೆ. ಭೂಮಿ ಫ್ರೆಶ್ ಅಪ್ ಆಗೋದಿಕ್ಕೆ ಅಂತ ವಾಶ್ರೂಮ್ಗೆ ಹೋದಾಗ ಅಜಿತ್ ಹೋಗಿ ಮಲ್ಕೊಂಡಿರ್ತಾನೆ. ಭೂಮಿ ಆಚೆಗ್ ಬಂದ್ ನೋಡ್ದಾಗ ಅಜಿತ್ ಮಲ್ಗಿರೋದನ್ನ ನೋಡಿ ಕೃಷ್ಣನ್ ವಿಗ್ರಹದ ಹತ್ರ ಹೋಗಿ ನಿಂತ್ಕೊಂಡು, ಅಪ್ಪ ಕೃಷ್ಣ, ಆದಷ್ಟು ಬೇಗ ನನ್ ತಾಯಿಗೆ ಹುಷಾರಾಗೋ ರೀತಿ ಮಾಡು. ಹಾಗೆ ಈ ಕೇಸಲ್ಲಿ ಅವ್ರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋಗೆ ನೀನ್ ಸಹಾಯ ಮಾಡು ಅಂತ ಹೇಳಿ ಭೂಮಿ ಬೇಡ್ಕೊತಿರ್ತಾಳೆ. ಅದನ್ನ ಅಜಿತ್ ಕಣ್ಬಿಟ್ಟು ನೋಡಿ ಹಾಗೆ ಮಲ್ಗಿರೋನ್ ತರ ನಾಟಕ ಮಾಡ್ತಾನೆ. ಭೂಮಿ ಬಂದು ಮಲ್ಕೊಂಡಾದ್ಮೇಲೆ ಅಜಿತ್ ಕಣ್ಬಿಟ್ಟು ಭೂಮಿನ ನೋಡ್ತಾ, ಯಾರಾದ್ರೂ ಸಾಕಿದ್ ತಾಯಿ ಆರೋಗ್ಯ ಹಾಳಾದ್ರೆ ಇಷ್ಟೊಂದು ಚಡ್ಪಡಿಸೋದಕ್ಕೆ ಸಾಧ್ಯನಾ? ಅಲ್ಗೆ ಭೂಮಿ ಭಾಗ್ಯಮ್ಮನ್ ಹೆತ್ ಮಗಳೇ ಆಗಿರ್ಬೋದಾ? ಇಲ್ದೇನೂ ಇರ್ಬೋದು. ಯಾಕಂದ್ರೆ ಭೂಮಿ ನಿಜವಾಗ್ಲೂ ಭಾಗ್ಯಮ್ಮನ್ ಹೆತ್ ಮಗಳ ಅಥವಾ ಅಲ್ಲ ಅನ್ನೋದ ನನ್ಗೀಗ್ಲೂನು ಡೌಟ್ ಅಲ್ಲೇ ಇದೆ. ಆ ಡೌಟ್ನ ಭಾಗ್ಯಮ್ಮನ್ ಹತ್ರ ಇವಾಗ ಕೇಳೋದು ಸರಿ ಹೋಗೋದಿಲ್ಲ. ಆದ್ರಿಂದ ಅವ್ರ ಆರೋಗ್ಯ ಇನ್ನಷ್ಟು ಕೆಟ್ರೆ ಕಷ್ಟ ಆಗತ್ತೆ. ಸ್ವಲ್ಪ ದಿವಸ ಕಳೀಲಿ, ಆಮೇಲೆ ಕೇಳ್ತೀನಿ. ಭೂಮಿ ಹೇಗೂ ಜೊತೆಗೆ ಇರ್ತಾಳಲ್ಲ, ಇವಳು ಹುಟ್ಟಿನ ರಹಸ್ಯ ಏನಾದ್ರೂ ಇದ್ರೆ ಅದನ್ನ ಪತ್ತೆ ಮಾಡೋದು ಅಷ್ಟೊಂದೇನ್ ಕಷ್ಟ ಆಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಅಜಿತ್ ಹಾಗೆ ಮಲ್ಕೋತಾನೆ. ಹಾಗೆ ಭೂಮಿ ಮತ್ತೆ ಕಣ್ಬಿಟ್ಟು, ದೇವ್ರೆ, ಆದಷ್ಟು ಬೇಗ ನಾನು ನಮ್ ತಾಯಿ ಜೊತೆ ಒಂದೇ ಮನೇಲಿ ಇರೋ ಹಾಗೆ ಆಶೀರ್ವಾದ ಮಾಡಪ್ಪ. ಅದು ನಡಿಬೇಕು ಅಂದ್ರೆ ನನ್ನಮ್ಮ ಜೈಲಿಂದ ಆಚೆಗ್ ಬರೋದು ಎಷ್ಟು ಮುಖ್ಯನೋ, ನಾನು ಈ ಒಪ್ಪಂದದ ಮದ್ವೆಯಿಂದ ಹೊರಗಡೆ ಬರೋದು ಅಷ್ಟೇ ಮುಖ್ಯ. ನಾಳೆ ಒಳ್ಳೆ ಸಮಯ ನೋಡಿ ಮೊದ್ಲು ಅತ್ತೆ ಹತ್ರ ನಮ್ಮಿಬ್ರು ಒಪ್ಪಂದದ ಮದ್ವೆ ಬಗ್ಗೆ ಹೇಳ್ಬಿಡ್ಬೇಕು ಅಂತ ಭೂಮಿ ಮನ್ಸಲ್ಲೇ ಅನ್ಕೊಂಡು ಮತ್ತೆ ಪಕ್ಕಕ್ ತಿರುಗಿ ಮಲ್ಕೋತಾಳೆ. ಈ ಕಡೆ ಸಂಗೀತ ಮತ್ತೆ ರಾಮನಾರಾಯಣ್ ಇಬ್ರು ಶಾಪಿಂಗ್ ಹೋಗಿರ್ತಾರೆ. ಶಾಪಿಂಗ್ ಮುಗಿಸ್ಕೊಂಡು ಕಾರ್ ಹತ್ರ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ರಾಮನಾರಾಯಣ್ ತಮ್ಮ ಕಾರ್ ಕೀನ ಬೀಳಿಸ್ಕೊಂಡ್ಬಿಡ್ತಾರೆ. ಕಾರ್ ಹತ್ರ ಬಂದು ನೋಡ್ದಾಗ ಕಾರ್ ಕೀ ಇಲ್ದೇ ಇರೋದನ್ನ ನೋಡಿ ಎಲ್ಲಿ ಹೋಯ್ತು ಕೀ ಅಂತ ತಮ್ಮ ಜೇಬನ್ನೆಲ್ಲ ಹುಡುಕ್ತಿರ್ತಾರೆ. ಹಾಗೆ ಹಿಂದೆ ತಿರುಗಿ ನೋಡ್ದಾಗ ಆ ಕೀ ರೋಡಲ್ಲಿ ಬಿದ್ದಿರುತ್ತೆ. ಸರಿ ಇರು, ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಶಾಪಿಂಗ್ ಮಾಡಿರೋ ಬ್ಯಾಗ್ನೆಲ್ಲ ಸಂಗೀತ ಅವ್ರ ಕೈ ಕೊಟ್ಟು ರಾಮನಾರಾಯಣ್ ಆ ಕೀನ ತಗೊಂಡ್ ಬರೋದಿಕ್ಕೆ ಹೋಗ್ತಾರೆ. ಅವ್ರು ಇನ್ನೇನು ಕೀನ ಎತ್ಕೊಳ್ಬೇಕು ಅನ್ನೋಷ್ಟ್ರಲ್ಲಿ ಒಂದ್ ಕಾರ್ ಬಂದು ರಾಮನಾರಾಯಣ್ಗೆ ಗುದ್ಬಿಡುತ್ತೆ. ಸಂಗೀತ ಅಂತ ಅವರು ಜೋರಾಗಿ ಕಿರ್ಚ್ಕೋತಾರೆ. ಏನಾಯ್ತು ಅಂತ ಸಂಗೀತ ಅವರು ತಿರುಗಿ ನೋಡಿದಾಗ ಅಲ್ಲಿ ರಾಮನಾರಾಯಣ್ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ. ಅದನ್ನ ನೋಡಿ ಸಂಗೀತ ಅವರು ರೀ ಅಂತ ಜೋರಾಗಿ ಕಿರ್ಚ್ಕೋತಾರೆ. ಹಾಗೆ ಕಿರ್ಚ್ತಾ ಕಿರ್ಚ್ತಾ ಅವರು ಸಡನ್ ಆಗಿ ಎದ್ದು ನೋಡಿದಾಗ ಅದು ಕನ್ಸಾಗಿರತ್ತೆ. ಹಾಗೆ ಭಯದಿಂದ ತಮ್ಮ ತಾಳಿನ ಮುಟ್ಟಿ ನಮಸ್ಕಾರ ಮಾಡ್ಕೋತಿರ್ತಾರೆ. ಹಾಗೆ ಪಕ್ಕದಲ್ಲಿ ರಾಮನಾರಾಯಣ್ ಇಲ್ದೇ ಇರೋದನ್ನ ನೋಡಿ ಗಾಬರಿಯಾಗಿ ರೀ ರೀ ಅಂತ ಕಿರ್ಚ್ಕೊಳ್ಳೋದಿಕ್ಕೆ ಮತ್ತೆ ಶುರು ಮಾಡ್ತಾರೆ. ರೀ, ಎಲ್ರಿ ಇದೀರಾ ಅಂತ ಭಯದಿಂದ ಸಂಗೀತ ಅವರು ಆಚೆಗ್ ಬಂದು ನೋಡಿದಾಗ ರಾಮನಾರಾಯಣ್ ಅವರು ಕುಡಿಯೋದಿಕ್ಕೆ ನೀರ್ನ ತಗೊಂಡ್ ಬರ್ತಿರ್ತಾರೆ. ಹಾಗೆ ಅಳ್ತಾ ಸಂಗೀತ ಅವರು ರಾಮನಾರಾಯಣ್ನ ತಬ್ಕೊಳ್ತಾರೆ. ಏ ಸಂಗೀತ, ಏನಾಯ್ತು, ಯಾಕೆ ಈ ರೀತಿ ಅಳ್ತಿದ್ಯಾ ಅಂತ ರಾಮನಾರಾಯಣ್ ಕೇಳ್ತಿರ್ತಾರೆ. ರೀ, ನಿಮ್ಗೇನು ಆಗಿಲ್ಲ ತಾನೆ, ನೀವ್ ಚೆನ್ನಾಗಿದ್ದೀರಾ ಅಲ್ವಾ? ಅಯ್ಯೋ ರೀ ಅಂತ ಹೇಳ್ಕೊಂಡು ಸಂಗೀತ ಅವರು ಅಳ್ಬೇಕಾದ್ರೆ ಅಷ್ಟ್ರಲ್ಲಿ ಮನೆಯವರೆಲ್ರು ಎದ್ದು ಅಲ್ಲಿಗ್ ಬರ್ತಾರೆ. ಅಮ್ಮ, ಏನಾಯ್ತಮ್ಮ, ಯಾಕಮ್ಮ ಅಳ್ತಾ ಇದ್ಯಾ ಅಂತ ಅಜಿತ್ ಕೇಳ್ತಿರ್ತಾನೆ. ಅಕ್ಕ, ಯಾಕಕ್ಕ, ಏನಾಯ್ತು, ಯಾಕ ಆ ರೀತಿ ಕಿರ್ಚ್ಕೊಂಡೆ ಅಂತ ಶ್ರವಣ್ ಅವರು ಸಹ ಕೇಳ್ತಾರೆ. ಅಮ್ಮ, ಕೆಟ್ಟ ಕನ್ಸ್ ಏನಾದ್ರೂ ಬಿತ್ತಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಅಜಿತ,
ನನ್ ಕನ್ಸಲ್ಲಿ ನಿಮ್ಮಪ್ಪಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಕಣೋ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಅದು ಕನ್ಸ್ ತಾನೆ, ಅಪ್ಪ ನೋಡಿ ಎಷ್ಟ್ ಆರಾಮಾಗಿದಾರೆ ಅಂತ ಅಜಿತ್ ಹೇಳ್ಬೇಕಾದ್ರೆ ಅತ್ತೆ ಹೆದರ್ಕೋಬೇಡಿ, ಅದು ಬರೀ ಕನ್ಸಷ್ಟೇ ಅಂತ ಭೂಮಿ ಹೇಳ್ಬೇಕಾದ್ರೆ ಇಲ್ಲ ಭೂಮಿ, ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ. ಅಮ್ಮ, ನಿನ್ಗೆ ನೆನ್ಪಿದ್ಯಾ ಹಿಂದೆ ಒಂದ್ಸಲ ಇದೇ ತರ ಕನ್ಸ್ ಬಿದ್ದಾಗ ರಾಮ್ಗೆ ಅಪಾಯ ಆಗಿತ್ತು ತಾನೆ? ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಒಂದೇ ಒಂದ್ಸಲ ಗುರುಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಮ್ಮ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಏನು ಇಷ್ಟೊತ್ತಲ್ಲ ಅಂತ ದೇವಯಾನಿ ಕೇಳ್ತಾಳೆ. ತುಂಬಾ ತಡ ಆಗಿದ್ಯಮ್ಮ, ನಾಳೆ ಬೆಳಗ್ಗೆ ಕೇಳೋಣ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ, ಅಲ್ಲಿವರೆಗೂ ನನ್ಗೆ ಸಮಾಧಾನ ಆಗೋದಿಲ್ಲ ಅಮ್ಮ. ಈಗ್ಲೇ ಫೋನ್ ಮಾಡಿ ಗುರುಗಳಿಗೆ ವಿಷಯ ತಿಳಿಸೋಣ ಅಮ್ಮ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಸಂಗೀತ ಅಂತದ್ದೇನು ಇಲ್ಲ, ನೀನ್ ಸುಮ್ನೆ ಇರು ಅಂತ ರಾಮ್ ನಾರಾಯಣ್ ಹೇಳ್ತಿರ್ತಾರೆ. ಅಯ್ಯೋ ನಿಮ್ಗೇನು ಗೊತ್ತಾಗೋದಿಲ್ಲ, ಸುಮ್ನೆ ಇರಿ ಅಮ್ಮ, ಪ್ಲೀಸ್ ಅಮ್ಮ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಶ್ರವಣ ಹೋಗಿ ಗುರುಗಳಿಗೆ ಫೋನ್ ಮಾಡು ಅಂತ ಅಜ್ಜಿ ಹೇಳ್ತಾರೆ. ಸರಿ ಆಯ್ತಮ್ಮ ಅಂತ ಶ್ರವಣ್ ಗುರುಗಳಿಗೆ ಕಾಲ್ ಮಾಡ್ತಾನೆ. ಆಗ ಗುರುಗಳು ಕಾಲ್ ರಿಸೀವ್ ಮಾಡಿ ಹೇಳಪ್ಪ ಏನ್ ವಿಷಯ ಅಂತ ಕೇಳ್ತಾರೆ. ಕ್ಷಮ್ಸಿ ಗುರುಗಳೇ, ಇಷ್ಟೊತ್ತಲ್ಲಿ ಫೋನ್ ಮಾಡಿ ನಿಮ್ಗೆ ತೊಂದರೆ ಕೊಡ್ತಾ ಇದೀವಿ ಅಂತ ಶ್ರವಣ್ ಹೇಳ್ಬೇಕಾದ್ರೆ ಏನು ಪರವಾಗಿಲ್ಲಪ್ಪ ಹೇಳಿ ಅಂತ ಗುರುಗಳು ಹೇಳ್ತಾರೆ. ಅದು ನಮ್ಮ ಅಕ್ಕಂಗೆ ಈಗೇನೋ ಕೆಟ್ಟ ಕನ್ಸ್ ಬಿತ್ತಂತೆ ಅಂತ ಶ್ರವಣ ಹೇಳ್ಬೇಕಾದ್ರೆ ಶ್ರವಣ್ ನನ್ ಕೊಡೋ ಇಲ್ಲಿ, ನಾನ್ ಮಾತಾಡ್ತೀನಿ ಅಂತ ಸಂಗೀತ ಅವರು ಮೊಬೈಲ್ನ ತಗೋತಾರೆ. ಗುರುಗಳೇ, ನನ್ಗೆ ಈಗ ತಾನೇ ಒಂದು ಕೆಟ್ಟ ಕನ್ಸ್ ಬಿತ್ತು, ಅದ್ರಲ್ಲಿ ನನ್ ಗಂಡಂಗೆ ಆಕ್ಸಿಡೆಂಟ್ ಆಗಿ ಅವ್ರ ಜೀವಕ್ಕೆ ತೊಂದ್ರೆ ಆಗಿದೆ ಅನ್ನೋ ರೀತಿ ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಗುರುಗಳೇ. ಇವ್ರಿಗೆ ಏನು ಆಗೋದಿಲ್ಲ ಅಲ್ವಾ? ದಯವಿಟ್ಟು ಸ್ವಲ್ಪ ನೋಡಿ ಹೇಳಿ ಅಂತ ಸಂಗೀತ ಅವರು ಹೇಳ್ಬೇಕಾದ್ರೆ ಹೇಳ್ತೀನಿ ಅಂತ ಗುರುಗಳು ಧ್ಯಾನಕ್ಕೆ ಹೋಗ್ತಾರೆ. ಆ ಧ್ಯಾನದಲ್ಲಿ ಅವ್ರಿಗೂ ಸಹ ಅದೇ ಕಾಣಿಸುತ್ತೆ. ಇದು ಅವರ ಆಯುಷ್ಯಕ್ಕೆ ಸಂಬಂಧಪಟ್ಟಂತ ವಿಷಯ. ಕೆಲವು ಸಲ ನಾಳೆ ಆಗೋದನ್ನ ಇವತ್ತೇ ಮುನ್ಸೂಚನೆ ಕೊಡುತ್ತೆ ಅಂತ ಗುರುಗಳು ಹೇಳ್ಬೇಕಾದ್ರೆ ಅದನ್ನೆಲ್ಲ ಕೇಳಿ ಮನೆಯವ್ರಿಗೆ ಗಾಬರಿ ಆಗತ್ತೆ. ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ ಗುರುಗಳೇ ಅಂತ ಸಂಗೀತ ಅವರು ಕೇಳ್ಬೇಕಾದ್ರೆ ಶ್ರವಣ್ ಬಂದು ಆ ಮೊಬೈಲ್ನ ಕಿತ್ಕೋತಾನೆ. ಗುರುಗಳೇ, ನಿಮ್ ಮಾತಿನ ಅರ್ಥ ಏನು ಗುರುಗಳೇ? ನನ್ ಅಕ್ಕ ನನ್ ಇನ್ನೊಬ್ಬ ತಾಯಿ ಇದ್ದಂಗೆ, ಅವಳ ಹಣೆಲಿರೋ ಕುಂಕುಮ ಪೂರ್ಣಚಂದ್ರನ್ ತರ ಸದಾ ಹೊಳಿತಾ ಇರ್ಬೇಕು, 100 ಕಾಲ ಅವಳು ಮುತ್ತೈದೆಯಾಗೆ ಇರ್ಬೇಕು ಗುರುಗಳೇ. ಗುರುಗಳೇ, ನಮ್ ಭಾವಂಗೆ ಯಾವ್ದೇ ರೀತಿ ಕಂಟಕ ಆಗದೆ ಇರೋ ತರ ಏನಾದ್ರೂ ಪರಿಹಾರ ಇದ್ರೆ ಹೇಳ್ತೀರಾ ಅಂತ ಶ್ರವಣ್ ಕೇಳ್ದಾಗ ಮತ್ತೆ ಗುರುಗಳು ಧ್ಯಾನ ಮಾಡ್ತಾರೆ. ಹೆಂಡತಿ ಗಂಡನ ಪಾಲಿಗೆ ಅದೃಷ್ಟ ದೇವತೆ, ಶಕ್ತಿ ದೇವತೆ. ಹಾಗಾಗಿ ಮದುವೆ ನಂತರ ಎಂತ ಗಂಡು ಮಕ್ಕಳಿಗೂ ಜವಾಬ್ದಾರಿ ಅನ್ನೋದ್ ಬರುತ್ತೆ, ಇನ್ನಷ್ಟು ಮತ್ತಷ್ಟು ಏಳಿಗೆ ಕಾಣುತ್ತೆ. ಹಾಗೆ ಹೆಣ್ಣು ಧರಿಸಿರೋ ಮಾಂಗಲ್ಯ ಗಂಡನ ಆಯುಸ್ಸನ್ನ ಗಟ್ಟಿ ಮಾಡುತ್ತೆ, ದೃಢಗೊಳಿಸುತ್ತೆ. ಈಗ ಆ ಆಯುಷ್ಯಕ್ಕೆ ಕಂಟಕ ಬಂದಿರೋದ್ರಿಂದ ಗಂಡ ಹೆಂಡತಿ ಮರು ಮಾಂಗಲ್ಯ ಧಾರಣೆ ಮಾಡ್ಬೇಕಾಗತ್ತೆ. ಆಗ ಅವರ ಕಂಟಕ ಸರಿಯುತ್ತೆ, ರಾಮ್ ನಾರಾಯಣರ ಆಯುಷ್ಯ ವೃದ್ಧಿ ಆಗತ್ತೆ ಅಂತ ಗುರುಗಳು ಹೇಳ್ತಿರ್ತಾರೆ. ಗುರುಗಳೇ, ಇದನ್ನ ಯಾವಾಗ ಮಾಡಿಸ್ಬೇಕು ಅಂತ ಅಜಿತ್ ಕೇಳ್ಬೇಕಾದ್ರೆ ಶುಭಶ್ಯ ಶೀಘ್ರಂ, ಇದನ್ನ ಆದಷ್ಟು ಬೇಗ ಮಾಡ್ಬೇಕು, ನಾಳೆನೇ ಆದ್ರೆ ತುಂಬಾನೇ ಒಳ್ಳೇದು ಅಂತ ಗುರುಗಳು ಹೇಳ್ತಾರೆ. ಗುರುಗಳೇ, ದಯವಿಟ್ಟು ನೀವೇ ಬಂದು ನಡ್ಸ್ಕೊಡಿ ಅಂತ ಸಂಗೀತ ಅವರು ಕೇಳ್ಕೊತಾರೆ. ಭಗವಂತನ ಇಚ್ಛೆ ಅದೇ ಆಗಿದ್ರೆ ಹಾಗೆ ಆಗ್ಲಿ. ಮರುಮಾಂಗಲ್ಯಕ್ಕೆ ಏನ್ ಅವಶ್ಯಕತೆ ಇದೆಯೋ ಅದ್ರ ವಸ್ತುಗಳನ್ನ ಪಟ್ಟಿಗಳನ್ನ ನಮ್ಮ ಶಿಷ್ಯರು ನಿಮ್ಗೆ ತಲುಪಿಸ್ತಾರೆ. ನಾಳೆ ನಿಮ್ಮ ಮಗ ಸೊಸೆಯ ಸೀತಾರಾಮ ಕಲ್ಯಾಣ ನಡೆದ ದೇವಸ್ಥಾನದಲ್ಲೇ ಸಂಗೀತ ಮತ್ತೆ ರಾಮ್ ನಾರಾಯಣ್ ಅವರ ಮರು ಮಾಂಗಲ್ಯ ಧಾರಣೆ ನೆರವೇರಿಸ್ತೀನಿ ಅಂತ ಗುರುಗಳು ಹೇಳ್ದಾಗ ಸರಿ ಗುರುಗಳೇ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ನಮಸ್ಕಾರ ಅಂತ ಹೇಳಿ ಶ್ರವಣ್ ಹೇಳಿದಾಗ ಶುಭವಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರುಗಳು ಆಶೀರ್ವಾದ ಮಾಡಿ ಕಾಲ್ನ ಕಟ್ ಮಾಡ್ತಾರೆ. ನಾಳೆನೆ ಸಂಗೀತ ಮತ್ತೆ ರಾಮ್ ನಾರಾಯಣ್ದು ಮರು ಮಾಂಗಲ್ಯ ನಡೆಯುತ್ತೆ. ಶ್ರವಣ, ನೀನೇ ಮುಂದೆ ನಿಂತು ಎಲ್ಲಾನು ನೋಡ್ಕೋಬೇಕಣ ಅಂತ ಅಜ್ಜಿ ಹೇಳಿದಾಗ ಸರಿ ಆಯ್ತಮ್ಮ ಅಂತ ಶ್ರವಣ್ ಒಪ್ಕೋತಾರೆ. ಅಮ್ಮ, ಮರು ಮಾಂಗಲ್ಯ ಧಾರಣೆ ಆದ್ರೆ ಇವ್ರ ಜೀವಕ್ಕೂ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ ಅಲ್ವಮ್ಮ ಅಂತ ಸಂಗೀತ ಅವರು ಹೇಳ್ಬೇಕಾದ್ರೆ ಹೌದು ಅಂತ ಅಜ್ಜಿ ತಲೆ ಆಡಿಸ್ತಿರ್ತಾರೆ. ಅಮ್ಮ, ನಾನು ಬದುಕಿರೋವರೆಗೂ ಇವ್ರು ಆರೋಗ್ಯವಾಗಿ ನಗ್ನಗ್ತಾ ಓಡಾಡ್ಕೊಂಡು ಇರ್ತಾರೆ ಅಲ್ವಮ್ಮ ಅಂತ ಸಂಗೀತ ಅವರು ಕೇಳ್ಬೇಕಾದ್ರೆ ಗುರುಗಳ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ಧೈರ್ಯವಾಗಿರಮ್ಮ, ಎಲ್ಲ ಸರಿ ಹೋಗುತ್ತೆ ಅಂತ ಅಜ್ಜಿ ಸಂಗೀತ ಅವ್ರಿಗೆ ಧೈರ್ಯ ತುಂಬ್ತಾರೆ. ಸಂಗೀತ, ಗುರುಗಳು ಪರಿಹಾರ ಹೇಳಿದಾರಲ್ವಾ, ಸುಮ್ನೆ ಇರು, ಇವಾಗ ಅಳ್ಬೇಡ, ಸಮಾಧಾನ ಮಾಡ್ಕೋ ಅಂತ ರಾಮ್ ನಾರಾಯಣ್ ಸಂಗೀತ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಲಕ್ಷ್ಮಿ ಅಕ್ಕ ಮತ್ತೆ ಶಾರದಾ ಇಬ್ರು ತಿರುಪತಿ ದರ್ಶನ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾರೆ. ಕವಿತಕ್ಕ, ತಿರುಪತಿಲಿ ತಿಮ್ಮಪ್ಪನ್ ದರ್ಶನ ಎಷ್ಟ್ ಚೆನ್ನಾಗಾಯ್ತಲ್ವಾ? ಅಬ್ಬಾ, ಏನ್ ಜನ ಅಂತೀನಿ, ಏನ್ ರಶ್ ಅಂತೀನಿ. ದೇವ್ರೆ, ನೀವು ಸ್ವಲ್ಪ ಹೊತ್ತು
ಕೈಕಾಲ್ ಮುಖ ತೊಳ್ಕೊಂಡು ರೆಸ್ಟ್ ಮಾಡಿ ನಾನ್ ಹೋಗಿ ತಿಂಡಿ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಭೂಮಿಗ್ ಫೋನ್ ಮಾಡೋಣ. ಪ್ರಸಾದನ ಅಂಗಡಿಗೆ ತಗೊಂಡ್ ಬರ್ಲಾ ಅಥವಾ ಮನೆಗ್ ಬರ್ಲಾ ಅಂತ ಕೇಳ್ತೀನಿ. ನಿಮಗ್ ಗೊತ್ತಾ, ಹೋದ್ಸಲ ಅವಳೆ ನಿಮ್ಮನ್ನ ನೋಡೋದಕ್ ಬಂದಾಗ ನೀವ್ ಸಿಗ್ಲೇ ಇಲ್ಲ. ಪಾಪ, ತುಂಬಾ ಬೇಜಾರಾದ್ಲು. ಈ ಸಲ ನಾವ್ ಮನೆಗೆ ಹೋದ್ರೆ ಅವಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಸರಿ ಬನ್ನಿ, ನೀವು ಕೈಕಾಲ್ ಮುಖ ತೊಳ್ಕೊಳ್ಳಿ, ನಾನು ಹೋಗಿ ತಿಂಡಿ ರೆಡಿ ಮಾಡ್ಬಿಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಅಕ್ಕ ಕಿಚನ್ಗೆ ಹೋಗ್ತಾರೆ. ಈ ಕಡೆ ಅಜಿತ್ಗೆ ಮನಸ್ವಿನಿದು AI ಫೋಟೋ ರೆಡಿ ಮಾಡಿ ನಿಮ್ಗೆ ಕಳ್ಸಿದೀವಿ ಅಂತ ಒಬ್ರು ಕಾಲ್ ಮಾಡಿ ಹೇಳ್ತಾರೆ. ಅದನ್ನ ಕೇಳಿ ಅಜಿತ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ವಾವ್, ಎಂತ ಖುಷಿಯಾದ ವಿಚಾರ! ಇದನ್ನೇನಾದ್ರೆ ನಾನು ಮಾವಂಗ್ ಹೇಳ್ದೆ ಅಂತ ಅಂದ್ರೆ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳ್ಕೊಂಡು ಅಜಿತ್ ಶ್ರವಣ್ಗೆ ಕಾಲ್ ಮಾಡೋದಿಕ್ಕೆ ಅಂತ ನೋಡ್ತಿರ್ತಾನೆ. ಈ ಕಡೆ ಶ್ರವಣ್ ಸಂಗೀತ ಮತ್ತೆ ರಾಮನಾರಾಯಣ್ ಅವರ ಮರು ಮಾಂಗಲ್ಯ ಧಾರಣೆಗೆ ಏನೇನ್ ಬೇಕೋ ಎಲ್ಲಾ ರೀತಿ ವ್ಯವಸ್ಥೆಗಳನ್ನ ಅವರೇ ಖುದ್ದಾಗಿ ನಿಂತು ಎಲ್ಲಾ ತಯಾರಿನೂ ನೋಡ್ಕೋತಾ ಇರ್ತಾರೆ. ಗುರುಗಳು ಶಿಷ್ಯರು ಅದನ್ನೆಲ್ಲ ಜವಾಬ್ದಾರಿ ತಗೊಂಡು ನಾವೇ ನೋಡ್ಕೋತೀವಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿರ್ತಾರೆ. ದೇವ್ರೆ, ಇವತ್ತು ನಮ್ ಅಕ್ಕ ಭಾವಂದು ಮರು ಮಾಂಗಲ್ಯ ನಡೆದು ನಮ್ ಭಾವಂಗಿರೋ ಕಂಟಕನು ಕಳಿಯತ್ತೆ. ಈಗ ತಕ್ಕ ಮಟ್ಟಿಗೆ ಮನೇಲಿ ಎಲ್ರೂ ಸಂತೋಷವಾಗಿದ್ದಾರೆ. ಆದ್ರೆ ಆ ಸಂತೋಷದಲ್ಲಿ ನನ್ ಶಾರದಾ, ಮನಸ್ವಿನಿ ಭಾಗಿಯಾಗಿಲ್ಲ ಅನ್ನೋದೇ ಎಲ್ರಿಗೂ ಇರೋ ಕೊರಗು. ದಯವಿಟ್ಟು ನನ್ ಹೆಂಡ್ತಿ, ನನ್ ನಿಜವಾದ ಮನಸ್ವಿನಿ ಆದಷ್ಟು ಬೇಗ ಸಿಗೋ ರೀತಿ ಮಾಡಪ್ಪ ಅಂತ ಶ್ರವಣ್ ಅವರು ದೇವ್ರ ಮುಂದೆ ಬೇಡ್ಕೋಬೇಕಾದ್ರೆ ಅಷ್ಟ್ರಲ್ಲಿ ಅಜಿತ್ ಕಾಲ್ ಬರುತ್ತೆ. ಹೇಳು ಅಜಿತ ಅಂತ ಶ್ರವಣ್ ಅವರು ಹೇಳ್ಬೇಕಾದ್ರೆ ಆ ಮಾವ, ಅದು ಏನಂದ್ರೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಲ್ಲ ಕಣೋ, ಇವತ್ತು ನಿಮ್ಮ ಅಪ್ಪ ನಿಮ್ಮಮ್ಮಂದು ಮರು ಮಾಂಗಲ್ಯ ದಿವ್ಸ. ಇವತ್ತು ನೀನ್ ಡ್ಯೂಟಿಗೆ ಹೋಗ್ಬೇಕಾ? ನಾನು ನಿಮ್ DYSP ಹತ್ರ ಮಾತಾಡ್ತೀನಿ, ಅವನು ನನ್ ಜೂನಿಯರ್ ಅಂತ ಶ್ರವಣ್ ಅವರು ಹೇಳ್ಬೇಕಾದ್ರೆ, ಮಾವ ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಆಲ್ರೆಡಿ ಇದಕ್ಕೆ ಪರ್ಮಿಷನ್ ಕೇಳಾಗಿದೆ. ಪೂಜೆ ಟೈಮ್ಗೆಲ್ಲ ನಾನು ಅಲ್ಲಿಗ್ ಬರ್ತೀನಿ. ಮಾವ, ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಅಜಿತ್ ಹೇಳ್ದಾಗ ಏನು ಅಂತ ಶ್ರವಣ್ ಕೇಳ್ತಾರೆ. 20 ವರ್ಷದ ನಂತರ ಶಾರದತ್ತೆ, ಮನಸ್ವಿನಿ ಹೇಗಿರ್ತಾರೆ ಅಂತ ನಾವು AI ಫೋಟೋ ಕ್ರಿಯೇಟ್ ಮಾಡೋದಿಕ್ಕೆ ಒಬ್ರಿಗೆ ಫೋಟೋ ಕೊಟ್ಟಿದ್ವಲ್ಲ ಅಂತ ಅಜಿತ್ ಹೇಳ್ದಾಗ, ಹೌದು, ನಾನೇ ಹೋಗಿ ಖುದ್ದಾಗಿ ಕೊಟ್ಟು ಬಂದಿದ್ನಲ್ಲ, AI ಫೋಟೋಸ್ನ ಕ್ರಿಯೇಟ್ ಮಾಡಿದಾರಾ ಅಂತ ಆಸೆಯಿಂದ ಶ್ರವಣ್ ಅವರು ಕೇಳ್ಬೇಕಾದ್ರೆ, ಹೌದು ಮಾವ ಅಂತ ಅಜಿತ್ ಹೇಳ್ತಾನೆ. ಅದನ್ನ ಕೇಳಿ ಶ್ರವಣ್ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹೌದಾ ಅಜಿತ್, ನೀನು ಫೋಟೋಸ್ನ ನೋಡ್ದ್ಯಾ? ನನ್ ಮನಸ್ವಿನಿ ಹೇಗಿದ್ದಾಳೆ, ಶಾರದಾ ಹೇಗ್ ಕಾಣಿಸ್ತಾಳೆ ಅಂತ ಶ್ರವಣ್ ಅವರು ಕೇಳ್ಬೇಕಾದ್ರೆ, ಕೂಲ್ ಮಾವ ಕೂಲ್, ನಾನಿನ್ನು ಫೋಟೋ ನೋಡಿಲ್ಲ, ಇನ್ ಸ್ವಲ್ಪ ಹೊತ್ತಲ್ಲೇ ಅವರು ಸೆಂಡ್ ಮಾಡ್ತಾರಂತೆ, ನಾನು ಅವ್ರಿಗೆ ನಿಮ್ಗೂ ಕಳ್ಸೋದಕ್ ಹೇಳಿದೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಹೌದಾ, ಥ್ಯಾಂಕ್ ಯು ಸೋ ಮಚ್. ಸದ್ಯ ಆ AI ಸಹಾಯದಿಂದ ನನ್ಗೆ ನನ್ ಶಾರದಾ, ಮನಸ್ವಿನಿ ಸಿಕ್ಬಿಟ್ರೆ ಸಾಕಪ್ಪ ಅಂತ ಶ್ರವಣ್ ಅವರು ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಸದಾನಂದ್ ಅವರು, ಸಾಹೇಬ್ರೆ, ನಿಮ್ಗೊಂದ್ ಪಾರ್ಸೆಲ್ ಬಂದಿದೆ ಅಂತ ಒಂದ್ ಪಾರ್ಸೆಲ್ನ ತಗೊಂಡ್ ಬಂದು ಅಜಿತ್ ಕೈಗೆ ಕೊಡ್ತಾರೆ. ಮಾವ, ನಾನ್ ನಿಮ್ಗೆ ದೇವಸ್ಥಾನದಲ್ಲಿ ಸಿಗ್ತೀನಿ ಅಂತ ಹೇಳಿ ಅಜಿತ್ ಕಾಲ್ನ ಕಟ್ ಮಾಡ್ತಾನೆ. ಪಾರ್ಸಲ್ಲ, ಏನಿದು ಅಂತ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಸರಿ, ಇದೇನು ಅಂತ ನಾನು ಆಮೇಲೆ ನೋಡ್ತೀನಿ, ಇವಾಗ ನಾನು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಜಿತ್ ಹೇಳ್ಬೇಕಾದ್ರೆ ಈ ಕಡೆ ಶ್ರವಣ್ ತುಂಬಾ ಖುಷಿಯಾಗಿರೋದನ್ನ ಮನೆಯವರೆಲ್ರೂ ನೋಡ್ತಾರೆ. ದೊಡ್ಡ ಸಾಹೇಬ್ರೆ, ನೀವು ಮಾಮೂಲಿ ಖುಷಿಯಾಗಿರೋದಕ್ಕಿಂತ ಇವತ್ತು ತುಂಬಾ ಖುಷಿಯಾಗಿದ್ದೀರಲ್ಲ, ಏನ್ ಸಮಾಚಾರ ಅಂತ ಭೂಮಿ ಕೇಳಿದಾಗ ಶ್ರವಣ್ ನಗ್ತಿರ್ತಾರೆ. ಏನ್ ದೊಡ್ಡ ಸಾಹೇಬ್ರೆ, ನಿಮ್ಗೆ ನಿಧಿ ಏನಾದ್ರೂ ಸಿಕ್ತಾ ಅಂತ ಭೂಮಿ ಕೇಳಿದಾಗ, ಅದಕ್ಕಿಂತ ದೊಡ್ಡದು ನನ್ ಹೆಂಡತಿ ಮಗಳ ವಿಷಯ. 20 ವರ್ಷದಿಂದ ಕಳೆದೋಗಿರೋರು ಇವಾಗ ಹೇಗ್ ಕಾಣಿಸ್ತಾರೆ ಅಂತ AI ಇಮೇಜ್ ಮಾಡೋದಿಕ್ಕೆ ಅಂತ ಕೊಟ್ಟಿದ್ವಲ್ಲ, ಅದು ರೆಡಿ ಇದೆಯಂತೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಹಾಗಾದ್ರೆ ಶಾರದಾ ಅಮ್ಮ ಅವರು, ಮನಸ್ವಿನಿ ಅವರು ಹೇಗ್ ಕಾಣಿಸ್ತಾರೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಎಸ್ ಅಂತ ಹೇಳ್ಕೊಂಡು ಶ್ರವಣ್ ಅವರು ಖುಷಿ ಪಡ್ತಿರ್ತಾರೆ. ಈ ವಿಷಯನ ಕೇಳಿ ಮನೆಯವ್ರೆಲ್ರಿಗೂ ಖುಷಿ ಆಗ್ತಿರತ್ತೆ. ಹಾಗಿದ್ರೆ ಆದಷ್ಟು ಬೇಗ ನಾನು ಅವ್ರನ್ನ ನೋಡ್ಬೋದು ಅನ್ನೋ ಖುಷಿಲಿ ಭೂಮಿ ಇರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.